ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಮಕರ ರಾಶಿ ಅಂತ ಬಂದಾಗ ಮಕರ ರಾಶಿಯವರಿಗೆ ಓಕೆ ಟೈಮ್ ಒಂಚೂರು ಚೆನ್ನಾಗಿದೆ ಅಂತ ಹೇಳ್ಬೋದು. ಗುರು ಬಂದು ಅವ್ರಿಗೆ ಸಪ್ತಮದಲ್ಲಿ ಇರ್ತಾರೆ. ಗುರುವಿನ ನೇರ ದೃಷ್ಟಿ ಮಕರ ರಾಶಿ ಮೇಲೆ ಬೀಳೋದ್ರಿಂದ, ಯಾಕಂದ್ರೆ 12ನೇ ಮನೆಯವನಾಗಿ 3ನೇ ಮನೆಯವನಾಗಿ ನಿಮ್ಗೆ 7ನೇ ಮನೆಯಲ್ಲಿ ಗುರು ಬಂದಿರೋದು, 7ನೇ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಿರೋದು ಇನ್ನೂ ಪಾಸಿಟಿವ್ ಅಂತ ಹೇಳುತ್ತೆ. ಜೊತೆಗೆ ನಿಮ್ಗೆ ಸೂರ್ಯ ಮತ್ತೆ ಬುಧ ಮತ್ತೆ ಕುಜ ನಿಮ್ಮ ರಾಶಿಗೆ 11ನೇ ಮನೆಯಲ್ಲಿರೋದು ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ನಿಮ್ಗೆ ಕುಜ ಬಂದು ನಿಮ್ಮ 3ನೇವನಾಗಿರ್ತಾನೆ, 4ನೇ ಮನೆಯವನಾಗಿರ್ತಾನೆ. ಅದೇ ರೀತಿ ಬುಧ ಬಂದು 6ನೇ ಮನೆಯವನಾಗಿರ್ತಾನೆ. ಬುಧ ಇರೋ ಕಡೆ ಎಲ್ಲೋ ಒಂದ್ ಸ್ವಲ್ಪ ಜಗಳ ಕದನ ಆಗ್ಬೋದು. ಅದು ಬಿಟ್ರೆ ನಿಮ್ಗೆ ಮಕರ ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಗೆ ಕುಂಭರಾಶಿ ಅಂತ ಕರೆ ಇದೆ, ಕರೆ ತಗೊಂಡ್ಮೇಲೆ ಕುಂಭರಾಶಿ ಬಗ್ಗೆ ನೋಡಿ. ಓಕೆ, ಹಲೋ ಹೇಳಿ ಮೇಡಮ್. ನಮಸ್ತೆ ಮ್ಯಾಮ್. ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇರೋಂಥದ್ದು? ನಾವು ಊರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಅಮ್ಮ? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನೀವು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ಮೇಡಮ್ ಒಂದು 26/1/1990. 26/1 26/1/1996. ಎಷ್ಟು? 96. ನೀವು ಹುಟ್ಟಿರುವಂತ ಸಮಯ? ಮೇಡಮ್ ಟೈಮ್ ಗೊತ್ತಿಲ್ಲ ಮೇಡಮ್. ಬೆಳಿಗ್ಗೆನ ಸಂಜೆನಾ? ಬೆಳಗ್ಗೆ. ಬೆಳಗ್ಗೆ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಚೈತ್ರ ಅಂತ. ಚೈತ್ರ. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ಏನ್ ನಿಮ್ಮ ಪ್ರಶ್ನೆ? ಮೇಡಮ್ ನಮ್ಗೆ ಯಾಕೋ ಆರೋಗ್ಯ ಸಮಸ್ಯೆ ಮೇಡಮ್. ನೋಡಿ, ನಿಮ್ಮ ಟೈಮ್ ಅವರೇಜ್ ಬೆಳಗ್ಗೆ ಹಾಕಿದೀನಿ 8ವರೆಗೆ. ನಿಮ್ದು ಮೀನ ರಾಶಿ ರೇವತಿ ನಕ್ಷತ್ರ ಬರುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಅಂದ್ರೆ ಏನ್ ಮಾಡ್ತಿದ್ದೀರಾ ಮೇಡಮ್ ನೀವು ಈಗ ಪ್ರೆಸೆಂಟ್? ನಾವು ಮನೇಲೇ ಇರೋದು ಮೇಡಮ್. 2008ರಿಂದ ನಿಮ್ ಟೈಮ್ ಚೆನ್ನಾಗೇ ಇದೆ ನನ್ ಪ್ರಕಾರ. 2008ರಿಂದ ನೀವು ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ, ಹೌದಾ? ಮೇಡಮ್ 2008ರಿಂದ ತುಂಬಾ ಚೆನ್ನಾಗಿರ್ತೀರಾ. ಮತ್ತೆ ನೋಡಿ, ನಿಮ್ಗೆ ಸೂರ್ಯ ಮತ್ತೆ ಕುಜ ಕೆಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆ ಅಂತಂದ್ರೆ ನರಗಳ ತೊಂದರೆ ಏನಾದ್ರು ಇದೆಯಾ ನಿಮ್ಗೆ? ಮೇಡಮ್ ಈಗ 1 ವಾರ ಆಯ್ತು ಮೇಡಮ್ ಅಡ್ಮಿಟ್ ಆಗಿದೆ. ಹಾ ಯಾಕೆ ಒಂದ್ ಸ್ವಲ್ಪ ಮನೇಲಿ ಇರಕ್ಕೆ ಇಲ್ಲ ಮೇಡಮ್, ಸುಸ್ತು. ನರಗಳ ತೊಂದರೆ ಜಾಸ್ತಿ ಕಾಣ್ತಾ ಹೋಗುತ್ತೆ. ಅದ್ ಬಿಟ್ರೆ ನಿಮ್ ಟೈಮ್ ಮಾತ್ರ ಸೂಪರ್ ಆಗಿದೆ ಮೇಡಮ್. ಅದು 2028ವರೆಗೂ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ 2028ರ ನಂತರ ನಿಮ್ಗೆ ತುಂಬಾ ಬ್ಯಾಡ್ ಟೈಮ್. ಈ 2 ವರ್ಷ ಆದ್ಮೇಲೆ 2028ರಿಂದ 2034ವರೆಗೂ ನಿಮ್ ಟೈಮ್ ಕೆಟ್ಟಿರುತ್ತೆ. ಯಾಕಂದ್ರೆ ನಿಮ್ಗೆ ನಿಮ್ಮ ಲಗ್ನಕ್ಕೆ ನಿಮ್ಗೆ 12ನೇ ಮನೆ ಸೂರ್ಯ ಇದ್ದಾನೆ. 12ನೇ ಮನೆ ದಶ ನಡಿಬೇಕಾದ್ರೆ ನಾವೇನಾದ್ರೂ ಕಳ್ಕೊಳ್ಳೋದು, ಲಾಸ್ ಹೋಗೋದು, ನಮ್ಗೆ ತುಂಬಾ ಬೇಕಾಗಿರೋರ್ನ ಕಳ್ಕೊಳ್ಳೋದು, ಈ ತರ ನಿಮ್ ತಂದೆ ಇದ್ದಾರಾ? ಮೇಡಮ್. ಸೊ ಅದನ್ನ ಹೇಳತ್ತೆ. ಮತ್ತೆ ನೋಡಿ, ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ? ಅವರು ಟ್ಯಾಕ್ಟರ್ ಮೇಡಮ್. ನಿಮ್ಮ ತಂದೆ ಅಥವಾ ನಿಮ್ಮ ಹಸ್ಬೆಂಡ್ಗೆ ಏನಾದ್ರೂ ತೊಂದರೆ ಕೊಡುತ್ತೆ ಅಂತ ಹೇಳುತ್ತೆ. ಯಾವಾಗ? 2028ರ ನಂತರ. ಓಕೆನಾ? ಅವರ ಆರೋಗ್ಯ ವಿಚಾರ ಆಗಿರ್ಬೋದು, ಅಥವಾ ಅವ್ರಿಗೆ ಏನಾದ್ರೂ ಅಕಸ್ಮಾತ್ ಬಿದ್ದು ಏನಾದ್ರೂ ಏಟ್ ಮಾಡ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದು, ಇಲ್ಲ ಯಾವ್ದಾದ್ರು ಆಕ್ಸಿಡೆಂಟ್ ಮಾಡ್ಕೊಳ್ಳೋದು, ಈ ತರ ಆಗತ್ತೆ. ಅದನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ 2028ರ ನಂತರ. ಮತ್ತೆ ಇವಾಗ ನಿಮ್ಗೆ ಆರೋಗ್ಯ ಸಮಸ್ಯೆ ಅಂತಂದ್ರೆ, ನಿಮ್ಗೆ ಆರೋಗ್ಯಕ್ಕೆ ನೀವು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ನಿಮ್ಗೆ ಸುಬ್ರಹ್ಮಣ್ಯನ ಟೆಂಪಲ್ಗೆ ಹೋಗಿ ನೀವು ಒಂಚೂರು ಆರಾಧನೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ಮತ್ತೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ನಿಂಬೆ ಹಣ್ಣನ್ನ ನೀವು ದೃಷ್ಟಿ ತೆಗೆದು ಪ್ರತಿ ಮಂಗಳವಾರ ನಿಮ್ಮ ಮನೆಗೆ ನಿಂಬೆ ಹಣ್ಣನ್ನ ದೃಷ್ಟಿ ತೆಗೆದು ನಿಮ್ಮ ಮನೆ ಬಾಕ್ಲಿಗೆ ನಿಂಬೆ ಹಣ್ಣು ಹೊಡೀರಿ ಅಂತ ಹೇಳ್ತೀನಿ. ಅದು ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ಸ್ವಲ್ಪ ಸುಧಾರಿಸ್ತಾ ಬರುತ್ತೆ. ಮತ್ತೆ ಪ್ರತಿ ಮಂಗಳವಾರ ನೀವು 1 ಗ್ಲಾಸು ನಿಂಬೆ ಹಣ್ಣಿನ ಜ್ಯೂಸ್ ಅನ್ನ ಕುಡಿಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡು ಕುಡಿಬೇಕು. ಶುಗರ್ ಜೊತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀವು ಕುಡಿದ್ರೆ ನಿಮ್ಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕ್ಷೀಣಿಸ್ತಾ ಬರುತ್ತೆ. ಮತ್ತೆ ನೀವು ಎಳ್ಳೆಣ್ಣೆನ ಯಾವ್ದಾದ್ರು ಟೆಂಪಲ್ಗೆ ದಾನ ಮಾಡಿ. ಎಳ್ಳೆಣ್ಣೆನ ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ನಿಮ್ಮ ಲಗ್ನದಲ್ಲಿ ಶನಿ ಇರೋದ್ರಿಂದ ಎಳ್ಳೆಣ್ಣೆಯನ್ನ ಅಥವಾ ಎಳ್ಳು ಹಾಕಿರೋಂತ ಒಂದು ಯಾವ್ದಾದ್ರು ಪ್ರಸಾದವನ್ನ ಮಾಡಿಕೊಟ್ರೆ ಒಳ್ಳೇದು. ಅಥವಾ ಎಳ್ಳೆಣ್ಣೆನ ನೀವು ಒಂದು ಶನಿ ಟೆಂಪಲ್ಗೋ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಇರೋ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ರೆ ಅಲ್ಲಿ ಒಂದು ದೀಪ ಹಚ್ಚುತ್ತಾರಲ್ವಾ, ದೀಪವಾಗಿ ಅದನ್ನ ಉರಿಸ್ತಾರೆ. ಆವಾಗ ನಿಮ್ಮ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕ್ಷೀಣಿಸ್ತಾ ಬರುತ್ತೆ. ಜೊತೆಗೆ ನಮ್ಮ ನಂಬರ್ಗೆ ಕರೆ ಮಾಡಿ. ನಿಮ್ಗೆ ಆರೋಗ್ಯದ ಸಮಸ್ಯೆಗೆ ನಾವೊಂದು ಬ್ರೇಸ್ಲೆಟ್, ಒಂದು ಕ್ರಿಸ್ಟಲ್ ನ ಕೊಡ್ತೀವಿ. ಅದನ್ನ ನಿಮ್ ಕೈಗೆ ಹಾಕೊಂಡ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಯಾವಾಗ್ಲೂ ಒಂದೇ ತರ ಇರುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆನ ಕ್ಷೀಣಿಸ್ತಾ ಬರುತ್ತೆ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಈ ರಾಶಿ ಯಾವ ತರ ಇದೆ ಇವತ್ತಿನ ದಿನ? ಕುಂಭರಾಶಿ ಅಂತ ಬಂದಾಗ ಕುಂಭರಾಶಿಯವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ
ಸ್ವಲ್ಪ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಯಾಕಂದ್ರೆ ಗುರು ಬಂದು 6ನೇ ಮನೇಲಿ ಇರ್ತಾರೆ. ಕುಟುಂಬದ ಸಮಸ್ಯೆ ಅತಿ ಹೆಚ್ಚಿರುತ್ತೆ. ಕುಟುಂಬದ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಾಗುತ್ತೆ. ಮತ್ತೆ ಕುಜ ಮತ್ತೆ ಸೂರ್ಯ ಬುಧ ತುಂಬಾ ಚೆನ್ನಾಗಿದ್ದಾರೆ. ಕುಂಭರಾಶಿಗೆ ಒಳ್ಳೆ ಯೋಗ ಕೊಡುವಂತಹ ಒಂದು ಟೈಮು ಇದಾಗಿರುತ್ತೆ. ಕುಂಭರಾಶಿಯವರು ಆಲ್ಮೋಸ್ಟ್ ಗುರು ಒಬ್ಬ ಕೆಟ್ಟಿದ್ದಾನಷ್ಟೇ, ಇನ್ನ ಯಾವ್ದು ಅಂತ ಏನಿಲ್ಲ. ಸಪ್ತಮದಲ್ಲಿ ಕೇತು ಇದ್ದಾನೆ. ಓಕೆ, ಗಂಡ ಹೆಂಡತಿ ಮಧ್ಯೆ ಅದೊಂದು ಕ್ರಾಶ್ ಆಗುತ್ತೆ, ಬರುತ್ತೆ. ಆದ್ರೆ ಎಲ್ಲೊಂದ್ ಕಡೆ ಫ್ರೆಂಡ್ಸ್ ತರಾನು ಇದ್ ಬಿಡ್ತಾರೆ ಸುಮ್ನೆ. ಯಾವ್ದೋ ನಿನ್ ಕೆಲ್ಸ ನಿನ್ಗೆ, ನನ್ ಕೆಲ್ಸ ನನ್ಗೆ ಅನ್ನೋ ರೀತಿಯಲ್ಲಿ ಕೂಡ ಇರ್ತಾರೆ. ಅದನ್ನು ಹೇಳುತ್ತೆ. ಅದು ಬಿಟ್ರೆ ಕುಂಭರಾಶಿಯವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ 10ನೇ ಮನೆಯಲ್ಲಿ ಕುಜ ಮತ್ತೆ ಸೂರ್ಯ ಬುಧ ಇರ್ತಾರೆ. 10ನೇ ಮನೆಯಲ್ಲಿ ಕುಜ ಮತ್ತೆ ಸೂರ್ಯ ಬುಧ ಇರೋದು ಎಲ್ಲ ಒಂದ್ ಕಡೆ ಎಲ್ಲಾ ಕೆಲ್ಸಾನು ನಿಮ್ಗೆ ತುಂಬಾ ಚೆನ್ನಾಗ್ ಆಗತ್ತೆ ಅಂತ ಹೇಳ್ತೀನಿ. ಮತ್ತೆ ಗುರು ಒಂದು ಬದ್ಲಾಗ್ಬಿಟ್ರೆ ಇನ್ನ ಸೂಪರ್ ಕುಂಭರಾಶಿಯವ್ರಿಗೆ. ಕುಂಭರಾಶಿಯವರು ಸ್ವಲ್ಪ ಇವಾಗ ಕುಬೇರರಾಗುವಂತ ಒಂದು ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಕೊನೆಯ ರಾಶಿ ಬಂದು ಮೀನರಾಶಿ. ಮೀನರಾಶಿಯವ್ರಿಗೆ ತುಂಬಾ ಟೈಮ್ ಕೆಟ್ಟಿದೆ. ಆಲ್ಮೋಸ್ಟ್ ಶನಿ ಬಂದಾಗಿಂದ 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಟೈಮ್ ಕೆಟ್ಟಿದೆ ಅಂತ ಹೇಳ್ತೀನಿ. ಜೊತೆಗೆ ನೋಡಿ 10ನೇ ಮನೆಯಲ್ಲಿ 9ನೇ ಮನೆಯಲ್ಲಿ ಕುಜ ಮತ್ತೆ ಸೂರ್ಯ ಬುಧ 9ನೇ ಮನೇಲಿ ಇರ್ತಾರೆ. 9ನೇ ಮನೇಲಿ ಇವರು ಬಂದಿರೋದು ದೊಡ್ಡವರಿಂದ ಯಾವ್ದಾದ್ರು ಆಸ್ತಿ ಪಾಸ್ತಿ ಬಂದ್ರೆ ಅದೆಲ್ಲ ಆಗತ್ತೆ. ಏನೇ ಕೆಲಸ ಆದ್ರೂ ಸ್ವಲ್ಪ ಲೇಟ್ ಆಗುತ್ತೆ, ಪ್ರೊಸೆಸಿಂಗ್ ಲೇಟ್ ಆಗುತ್ತೆ. ಆದ್ರೆ ಅವ್ರಿಗೂ ಮೀನರಾಶಿಯವ್ರಿಗೂ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ, ಕೆಲಸ ಕಾರ್ಯಗಳು ನಡೆಯುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಯಾಕಂದ್ರೆ ಶನಿ ರಾಶಿಯಲ್ಲೇ ಇರೋದ್ರಿಂದ ಆ ಟೈಮ್ನ ಇವಾಗ ಒಂದ್ ಟೈಮ್ ಬೀಯಿಂಗ್ ಇರುತ್ತೆ. ಇಷ್ಟು ದಿನದಲ್ಲಿ ನನ್ ಕೆಲ್ಸ ಆಗ್ಬೇಕು ಅಂತ. ಆ ಟೈಮ್ನ ಸ್ವಲ್ಪ ಮುಂದಕ್ಕಾಗ್ತಾಗ ಖರ್ಚು ಇನ್ನೊಂಚೂರು ಜಾಸ್ತಿ ಮಾಡುತ್ತೆ. ಈ ಕೆಲ್ಸ ಆಗ್ತಿಲ್ಲ, ಇನ್ನೊಂಚೂರು ದುಡ್ಡು ಕೊಡೋಣ, ಇದ್ ಬೇಗ ಆಗ್ಲಿ ಅನ್ನೋದನ್ನ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಮೀನರಾಶಿಯವರು. ಆ ಕೆಲ್ಸಕ್ಕೋಸ್ಕರ ಸ್ವಲ್ಪ ಪ್ರೊಸೆಸಿಂಗ್ ಇಲ್ಲ, ನೀನ್ ಈ ಟೈಮ್ ಹೇಳಿದೆ, ಈ ಟೈಮ್ ನಿನ್ ಕೆಲ್ಸ ಆಗಿಲ್ಲ, ಹಂಗೆ ಹಿಂಗೆ ಅಂತ ಒಂದ್ ಸ್ವಲ್ಪ ಜಗಳ ಮಾಡೋದು, ಜಗಳ ಮಾಡಿಸ್ಕೊಳ್ಳೋ ಅಂತದ್ದು, ಯಾರ ಹತ್ರನಾದ್ರೂ ಮಾತ್ ಕೇಳೋದು, ಅವಮರ್ಯಾದೆ ಆಗೋದು, ಈ ತರ ಒಂದು ಇದು ಕೊಟ್ಟು ಅದ್ರ ಕೆಲ್ಸ ಸಕ್ಸಸ್. ಆದ್ರೆ ಸ್ವಲ್ಪ ಮಧ್ಯದಲ್ಲಿ ಮಾತುಗಳನ್ನ ಕೇಳ್ಬೇಕಾಗತ್ತಷ್ಟೇ. ಆ ಮಾತನ್ನ ಕೇಳಿದಾಗ ಎಲ್ಲ ಒಂದ್ ಕಡೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನಮ್ ಕೆಲಸ ಆಗಿಲ್ವಲ್ಲ ಅನ್ನೋ ಒಂದು ಮನೋಭಾವ ಮೀನರಾಶಿಯವ್ರಿಗೆ ಇದ್ದೇ ಇರುತ್ತೆ. ಮೀನರಾಶಿಯವರು ತುಂಬಾ ಕೇರ್ಫುಲ್ ಆಗಿರಿ. ಈ 2 ವರ್ಷ ಕೂಡ ನಿಮ್ಗೆ ಟೈಮ್ ಚೆನ್ನಾಗಿಲ್ಲ. ಆದ್ರೆ ಈ 1 ತಿಂಗಳು 1.5 ತಿಂಗಳು ನಿಮ್ಗೆ ಟೈಮ್ ಚೆನ್ನಾಗಿದೆ. ಇನ್ನೇನ್ ಮುಗೀತು, ಇನ್ನೊಂದ್ ತಿಂಗಳಿರುತ್ತೆ. ಡಿಸೆಂಬರ್ ಬಂದ್ರೆ ನಿಮ್ ಕೆಲಸ ಕಾರ್ಯನು ಕೆಡ್ತು ಅಂತ ಅರ್ಥ. ಗುರು ಬದಲಾವಣೆ ಆಗ್ಬಿಡ್ತಾನೆ, ಮತ್ತೆ ಅಲ್ಲಿಂದ ನಿಮ್ ಕೆಲಸ ಕಾರ್ಯ ಕೆಡುತ್ತೆ. ಆದ್ರೆ ಪರವಾಗಿಲ್ಲ, ಈ 1 ತಿಂಗಳು ಪರವಾಗಿಲ್ಲ, ನಿಮ್ಮ ಕೆಲಸ ನಿಮ್ ಕೈಯಲ್ಲಿ ಇರುತ್ತೆ. ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ. ವೀಕ್ಷಕರೇ, ನಿಮ್ಮೆಲ್ಲಾ ಕಷ್ಟಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197666666 ಈ ನಂಬರ್ಗೆ ನೇರವಾಗಿ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಪಡ್ಕೋಬಹುದು. ಈಗಲೇ ಕರೆ ಮಾಡಿ ಮಾತಾಡ್ಬೋದು. ಮ್ಯಾಮ್, ಇನ್ನು ನಾಳೆ 18ನೇ ತಾರೀಕು, ನಾಳೆ ದಿನ ಯಾವ ರೀತಿ ಇರುತ್ತೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಇದನ್ನ ತಿಳ್ಕೊಬೋದಾ? ನಾಳೆ ಅಂತ ಬಂದಾಗ ನೋಡಿ, ನಾಳೆ 18ನೇ ತಾರೀಕು ಆಗಿರುತ್ತೆ. 18 ಅನ್ನೋದು ನಮ್ಮ ಕರ್ನಾಟಕಕ್ಕೆ ಒಂದ್ ಒಳ್ಳೆ ನಂಬರ್ ಆಗಿರುತ್ತೆ, ಒಂದ್ ಪಾಸಿಟಿವ್ ಕೊಡುವಂತ ನಂಬರ್ ಆಗಿರುತ್ತೆ. ಆದ್ರೆ 18ನೇ ತಾರೀಕಲ್ಲಿ ಹುಟ್ಟಿರೋರು ಸಕ್ಸಸ್ ನ ನೋಡ್ತಾರೆ. ಆದ್ರೆ ವೈಯಕ್ತಿಕ ತೊಂದರೆ ತುಂಬಾ ಇರುತ್ತೆ, ತುಂಬಾ ಅಂದ್ರೆ ತುಂಬಾನೇ ಇರುತ್ತೆ. ನಾಳೆ 18ನೇ ತಾರೀಕು ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಸಾಕಷ್ಟು ನಾಳೆ 18ನೇ ತಾರೀಕಿನ ಬಗ್ಗೆ ಮಾತಾಡ್ತೇನೆ. ಅದೇ ರೀತಿ ನಾಳೆನು ಸೇಮ್ ಟೈಮು, ಇದೇ ಟೈಮಲ್ಲಿ ನಾನು ನಿಮ್ಮ ನೇರ ಭೇಟಿಯಲ್ಲಿ ಇರ್ತೀನಿ. ಯಾರೆಲ್ಲ ನಿಮ್ಮ ಒಂದು ಕರೆ ಮಾಡಿ, ನಿಮ್ಮ ಡೈರೆಕ್ಟ್ ನನ್ನ ಜೊತೆ ಮಾತಾಡಿ, ನಿಮ್ಮ ಪ್ರಶ್ನೆಗಳು ಏನೇ ಇರ್ಬೋದು, ಅಥವಾ ನಿಮ್ಮ ಜಾತಕವನ್ನ ಪ್ರೆಡಿಕ್ಷನ್ ತಗೊಳ್ಬೋದು, ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಏನೇ ಸಮಸ್ಯೆ ಇದ್ರು ನಿಮ್ಗೆ ನಮ್ಮ ಒಂದು ದೂರವಾಣಿಯ ಮುಖಾಂತರ ನೀವು ಡೈರೆಕ್ಟ್ ಆಗಿ ಕರೆ ಮಾಡಿದ್ರೆ ಲೈವ್ ಅಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗ್ತೇನೆ. ಮತ್ತೆ 18 ಅಂತ ಬಂದಾಗ ನೋಡಿ, ನಾಳೆ ಯಾರ್ಯಾರೆಲ್ಲ ಹುಟ್ಟಿರ್ತೀರಾ, 18ನೇ ತಾರೀಕಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಸಾಕಷ್ಟು. ಮತ್ತೆ 18ನೇ ತಾರೀಕಲ್ಲಿ ಹುಟ್ಟಿರೋರು ಯಾವ ರೀತಿ ಅವರ ಜೀವನವನ್ನ ಅವ್ರು ಅಚೀವ್ ಮಾಡ್ಕೊಳ್ಬೇಕು, ಯಾವ ರೀತಿ ಇದ್ರೆ ಅವ್ರಿಗೆ ಅವರ ಒಂದು ಸಕ್ಸಸ್ ನ ನೋಡ್ತಾರೆ ಅನ್ನೋ ಒಂದು ಸರಳ ಸೂತ್ರವನ್ನ ಕೂಡ ನಾನು ನಾಳೆ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಹಾಗಾಗಿ ಮಿಸ್ ಮಾಡ್ದಿರಾ ನಾಳೆ ನನ್ನ ಪ್ರೋಗ್ರಾಮ್ ನ ನೀವು ನೋಡಿ ನಿಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳೋ ಅಂತ ಒಂದು ಸೂತ್ರ. ಅದೇ ರೀತಿ ಯಾವ ಗ್ರಹವನ್ನ ನೀವು, ಯಾವ ದೇವರನ್ನ ತುಂಬಾ ಆರಾಧನೆ ಮಾಡ್ಬೇಕು, ಯಾವ ಗ್ರಹವನ್ನ ನೀವು ತುಂಬಾ ಆರಾಧನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕೆರಿಯರ್ ನ ನೋಡ್ತೀರಾ, ನಿಮ್ಮ ಕೆಲಸ ಕಾರ್ಯಗಳನ್ನ ಸಕ್ಸಸ್ ನ ನೋಡ್ತೀರಾ ಅಂತ ನಾಳಿನ ಸಂಚಿಕೆಯಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ. 18ನೇ ತಾರೀಕು ಹುಟ್ಟಿರೋರಿಗೆ ನಾಳಿನ ಸಂಚಿಕೆಯಲ್ಲಿ ತುಂಬಾ ಡೀಟೇಲ್ ಆಗಿ ಅವರ ಒಂದು ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋ ಅಂತದ್ದು. ಇದನ್ನ ಖಂಡಿತ ನಾನು ಹೇಳೋ ಅಂತ ಒಂದು ಮಾರ್ಗವನ್ನ ನೀವು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನೀವು ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ನೋಡಿರ್ತೀರಾ. ಅದೆಂತ ಝೀರೋ ಬ್ಯಾಲೆನ್ಸ್ ಆಗಿ ಇರ್ಬೋದು. ಅವರು
ಸಣ್ಣ ಸಣ್ಣ ಒಂದು ರೆಮಿಡೀಸ್ ಕೊಡ್ತೀನಿ, ಅದನ್ನ ಉಪಯೋಗಿಸ್ಕೊಂಡ್ರೆ ಖಂಡಿತ ನೀವ್ ಏನ್ ಅಚೀವ್ ಮಾಡ್ಬೇಕು ಅದನ್ನ ಅಚೀವ್ ಮಾಡೇ ಮಾಡ್ತೀರಾ. ಹಾಗಾಗಿ ಕಾದು ನಾಳೆ ನಮ್ಮ ಒಂದು ಪ್ರೋಗ್ರಾಮ್ ನ ನೋಡಿ ಖಂಡಿತವಾಗ್ಲೂ ಇದರಲ್ಲಿ ನಿಮ್ಗೆ ಬಹಳ ಉಪಯುಕ್ತ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಮತ್ತೆ ಯಾರೆಲ್ಲ 18ನೇ ತಾರೀಕಲ್ಲಿ ಹುಟ್ಟಿರೋರು ಏನೇನ್ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ನಿಮ್ಗೆ ಮಾಹಿತಿ ಕೊಡ್ತೀನಿ. ಅದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ನೀವು ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ. ಅದನ್ನ ನಾಳೆ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತವರೆಗೂ ಚಿತ್ತ ನಕ್ಷತ್ರದ ಬಗ್ಗೆ ಆಗ್ಬೋದು, 12 ರಾಶಿಗಳ ಫಲಾನುಫಲಗಳ ಬಗ್ಗೆ ಆಗ್ಬೋದು, ಎಲ್ಲಾನು ಕುಲಂಕುಷವಾಗಿ ತಿಳಿಸ್ಕೊಡ್ತಾ ಹೋದ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾಳೆ ಕೂಡ 18ನೇ ತಾರೀಕು ಅವ್ರ ಬಗ್ಗೆ ಹೇಳದ್ನೆಲ್ಲ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಹೇಳ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕೇಳಿದ್ರಲ್ವಾ ವೀಕ್ಷಕರೇ, ಚಿತ್ತ ನಕ್ಷತ್ರದ ಬಗ್ಗೆ ಆಗ್ಬೋದು, ಮತ್ತೆ ಇವತ್ತಿನ 12 ರಾಶಿಗಳ ಫಲಾನುಫಲಗಳ ಬಗ್ಗೆ ಆಗ್ಬೋದು, ಎಷ್ಟು ನೀಟಾಗಿ ಅದ್ರ ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸ್ಕೋಬೇಕು ಅಂತಾನೂ ಸಹ ತಿಳಿಸ್ಕೊಡ್ತಾ ಹೋದ್ರು. ಇನ್ನು ನಾಳೆ ಮತ್ತೆ 9 ಗಂಟೆಯಿಂದ 10 ಗಂಟೆಗೆ ಮತ್ತೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.